ಮುಳುಕಟ್ಟಮ ದೇಗುಲದಲ್ಲಿ ಹುಂಡಿ ಎಣಿಕೆಯಲ್ಲಿ ಕಳ್ಳಾಟ, ಹಣ ಸಾಗಿಸಲು ಯತ್ನಿಸಿದವರ ವಿರುದ್ಧ ಭುಗಿಲೆದ್ದ ಭಕ್ತರು. ನಾಗಮಂಗಲ ಗ್ರಾಮಸ್ಥರಿಂದ ತಹಶೀಲ್ದಾರ್ಗೆ ತರಾಟೆ. ದುಬಾರೆ ಆನೆ ಶಿಬಿರದಲ್ಲಿ ಮೃತಪಟ್ಟ ಮಾರ್ತಾಂಡ ಆನೆಗೆ ಸಂತಾಪ. ಶ್ರೀರಂಗಪಟ್ಟಣದಲ್ಲಿ ಪರಿಸರ ಪ್ರೇಮಿಗಳಿಂದ ಮೌನ ಮೆರವಣಿಗೆ. ಇಂತಹ ದುರಂತ ಮರುಕಳಿಸದಂತೆ ಪರಿಸರವಾದಿಗಳ ಆಗ್ರಹ. ಎಚ್ಡಿಕೆ ಹಾಗೂ ಡಿಕೆಶಿ ನಡುವೆ ಬಿಡದಿ ಟೌನ್ಶಿಪ್ ಕಿತ್ತಾಟ, ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೆ ರಾಜಕೀಯ ಅಖಾಡ ಬಿಸಿ. ರಾಜಕೀಯ ಮುಖಂಡರ ಪ್ರತಿಷ್ಠೆಯ ಕಣವಾಯ್ತಾ ಬಿಡದಿ. ನಾಯಿ ತಿನ್ನಲು ಬಂದು ಚಿರತೆ ಲಾಕ್. ಶ್ರೀರಂಗಪಟ್ಟಣದಲ್ಲಿ ಅರಣ್ಯ ಇಲಾಖೆ ಫೋನಿಗೆ ಬಿದ್ದ ಚಿರತೆ ಸೆರೆಯಾದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಮಂಡ್ಯ ಗ್ರಾಮ ಪಂಚಾಯಿತಿ ಮೇಲೆ ಉಪಲೋಕಾಯುಕ್ತರ ದಾಳಿ. ಕಡತ ನೀಡಲು ನಿರಾಕರಿಸಿದ ಅಧಿಕಾರಿಗಳಿಗೆ ತರಾಟೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಉಪಲೋಕಾಯುಕ್ತರ ಬಿಸಿ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ನಾಗಮಂಗಲ ತಾಲೂಕಿನ ಪ್ರಸಿದ್ಧ ಮುಳುಕಟ್ಟಮ್ಮ ದೇವಾಲಯದಲ್ಲಿ ಹುಂಡಿ ಎಣಿಕೆಯ ವೇಳೆ ನಡೆದ ಅವ್ಯವಹಾರದ ಆರೋಪವು ಭಕ್ತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿಂದೆ ಟ್ರಸ್ಟ್ ವಶದಲ್ಲಿದ್ದ ದೇಗುಲವನ್ನ ಸರ್ಕಾರ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆದುಕೊಂಡಿದ್ದು, ಇದೀಗ ಮೊದಲ ಬಾರಿಗೆ ಹುಂಡಿ ಎಣಿಕೆ ನಡೀತಾ ಇದ್ದಾಗ ಈ ಗಲಾಟೆ ಸಂಭವಿಸಿದೆ. ಹುಂಡಿ ಎಣಿಕೆ ಕಾರ್ಯದ ವೇಳೆ ಖಾಸಗಿ ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸಿಸಿಟಿವಿ ಕ್ಯಾಮೆರಾಗಳನ್ನ ಬೇರೆಡೆಗೆ ತಿರುಗಿಸಿ ನಿಯಮಗಳನ್ನ ಉಲ್ಲಂಘಿಸಿ ಹಣವನ್ನ ಅಕ್ರಮವಾಗಿ ಸಾಗಿಸಲು ಯತ್ನ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ನೋಟಿನ ಬಂಡಲ್ಗಳನ್ನ ಪೂರ್ತಿಯಾಗಿ ಎಣಿಕೆ ಮಾಡದೆ ಅರ್ಧದಲ್ಲೇ ಎತ್ಕೊಂಡು ಹೋಗಲು ಯತ್ನಿಸಿದಾಗ ಸ್ಥಳೀಯರು ಅದನ್ನ ತಡೆ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ದೇವರ ಹಣವನ್ನ ಕಳ್ಳದಾರಿಯಲ್ಲಿ ಸಾಗಿಸಲು ಮುಂದಾದವರ ವಿರುದ್ಧ ಭಕ್ತರು ರೊಚ್ಚಿಗೆದ್ದಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಆದರ್ಶ್ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದು, ಕೋಟ್ಯಾಂತರ ರೂಪಾಯಿ ಕಾಣಿಕೆ ಸಂಗ್ರಹವಾಗುವ ಈ ದೇವಾಲಯವು ಹಣವು ಸಂಪೂರ್ಣವಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಆಗಬೇಕು ಎಂದು ಒತ್ತಾಯ ಮಾಡ್ತಾ ಇದ್ರು. ಸರಿ, ಚಿನ್ನ ಬೆಳ್ಳಿ ಡಿಪಾರ್ಟ್ಮೆಂಟ್ ಹುಂಡಿ ಹೊಡೆಯುವ ವಿಚಾರವಾಗಿ ನಾಗಮಂಗಲ ತಾಲೂಕು ಕಸಬಾ ಹೋಬಳಿ ಮುಳುಕಟ್ಟೆ ಗ್ರಾಮದಲ್ಲಿ ಇವತ್ತು ತಾರೀಕು 20/5/2026 ಬೆಳಿಗ್ಗೆ 10:10ವರೆಗೆ 5 ಗೋಲಕವನ್ನು ಹೊಡೆದು 5 ಗೋಲಕದಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಲೆಕ್ಕ ಹಾಕೋಕ್ಕೆ ಈಗಾಗಲೇ ಸುಮಾರು 5 ಕಾಲ ಆಗಿದೆ, ಇನ್ನೂ ಆಗಿಲ್ಲ. ಮಧ್ಯದಲ್ಲೇ 3 ಕಾಲು ಟೈಮ್ ಮಧ್ಯದಲ್ಲಿ 6.5-7 ಲಕ್ಷ ರೂಪಾಯಿ ದುಡ್ಡನ್ನು ಬ್ಯಾಗಿಗೆ ತುಂಬಿ ಬ್ಯಾಂಕ್ ಮ್ಯಾನೇಜರು ಮತ್ತು ಈ ತಾಲೂಕು ಆಡಳಿತದವರು ಸೇರಿ ಬ್ಯಾಂಕ್ ಮ್ಯಾನೇಜರ್ ಕೈಲಿ ಹೊರಗಡೆಗೆ ಬೇರೆ ಒಬ್ಬರನ್ನ ಕರೆದು ಅಮೌಂಟನ್ನು ಹೊರಗಡೆಗೆ ತುಂಬ ಕಳಿಸ್ತಕ್ಕಂಥದ್ದು. ಇದೊಂದು ದೌರ್ಬಲ್ಯ ಅಂತ ಅಂದರೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿಯವರ ಕಂಟ್ರೋಲಲ್ಲಿ ನಡೀತಕ್ಕಂಥ ಒಂದು ದೇವಸ್ಥಾನವನ್ನು ಹುನ್ನಾರ ಮಾಡಿ ಈಗಾಗಲೇ ತಾಲೂಕು ಆಡಳಿತ ಹುನ್ನಾರ ಮಾಡಿ ಹಿಂದೆ ಇದ್ದಂಥ ತಹಸೀಲ್ದಾರರು ಕುಂಜಿ ಅಹಮದ್ ಅಂತ ಅವರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಇಬ್ಬರು ಸೇರಿ ಬೀಗವನ್ನು ಒಡೆದು ಆಡಳಿತವನ್ನು ತಗೊಂಡ್ರ ಮೇಲೆ ನಡೀತಕ್ಕಂಥ ವಿಚಾರ ಊರ್ನರು ದೌರ್ಜನ್ಯ ಮಾಡ್ತಾರೆ ಮತ್ತು ಹುಂಡಿ ಹಣವನ್ನು ಲೋಪದೋಷ ಆಯ್ತದೆ ಅಂತ ಸುಮ್ಮನೆ ಆರೋಪ ಮಾಡ್ತಿದ್ರು. ಈಗ ತಾಲೂಕು ಆಡಳಿತನೇ ಬ್ಯಾಂಕ್ನವ್ರನ್ನ ಕರ್ಕೊಂಬಂದು ಹೊರಗಡಿಕೆ ಹುಂಡಿ ಎಣಿಸೋ ನೆಪದಲ್ಲಿ ದುಡ್ಡನ್ನು 500 ರೂಪಾಯಿ ಕಟ್ಟುಗಳು ಚಿಲ್ಲರೆ ದುಡ್ಡುಗಳನ್ನ 2 ಸೇರಿಸಿ ಮಿಕ್ಸಿಂಗ್ ಮಾಡಿ ಹೊರಗಡಿಕೆ ತುಂಬಿ ಹೊರಗಡೆ ಕಳಿಸಿದ್ದಾರೆ. ಇಂಥ ಕೃತ್ಯವನ್ನು ತಾಲೂಕು ಆಡಳಿತ ಮಾಡ್ತಾ ಇರೋದ್ರಿಂದ ಇಲ್ಲಿ ಪರಿಷ್ಠ ಜಾತಿಯವ್ರದ್ದೇ ಜಮೀನು ಮತ್ತು ದೇವಸ್ಥಾನದ ಆಡಳಿತ ಮತ್ತು ಇಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳೆಲ್ಲ ಒಂದೇ ಕಮ್ಯುನಿಟಿಯದ್ದಿರೋದ್ರಿಂದ ಅದನ್ನು ತಡೆನಾಡ್ತಕ್ಕಂಥ ಬೇರೆ ಅದರ್ಸಿಗರು ನಮಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶದಿಂದ ಈ ಹುನ್ನಾರವನ್ನು ಮಾಡಿ ಕಿತ್ಕೊಂಡು ಇವತ್ತು 6-7 ಲಕ್ಷ ರೂಪಾಯಿ ದುಡ್ಡನ್ನು ಲೆಕ್ಕ ಮಾಡೋದಕ್ಕೆ ಮುಂಚೆಲೇ ಒಂದು ಇದಕ್ಕೆ ತುಂಬಿ ಚೀಲಕ್ಕೆ ತುಂಬಿ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿ ಹೊರಗಡೆಗೆ ಕಳಿಸಿದ್ದಾರೆ. ಇದನ್ನು ತಾಲೂಕು ಆಡಳಿತ ಈ ಥರ ನಡ್ಕೊಳ್ತಕ್ಕಂಥದ್ದು ಸೂಕ್ತವಾದಲ್ಲ ಅಂತೇಳಿ ನಾನು ಖಂಡನೆ ಮಾಡ್ತಾ ಇದ್ದೀನಿ.
ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ಕಾದಾಟದ ವೇಳೆ ಮಾರ್ತಾಂಡ ಆನೆ ಮತ್ತು ಮಹಿಳೆಯೊಬ್ಬರು ಮೃತಪಟ್ಟಿದ್ದಕ್ಕೆ ಶ್ರೀರಂಗಪಟ್ಟಣದಲ್ಲಿ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಭಾವುಕರಾಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ರೋಟರಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೃತ ಆನೆ ಮಾರ್ತಾಂಡ ಮತ್ತು ಮೃತ ಮಹಿಳೆಯ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಆಚರಣೆಯನ್ನ ಮಾಡಲಾಯಿತು. ಶ್ರೀರಂಗಪಟ್ಟಣದ ಪುರಸಭೆ ವೃತ್ತದಿಂದ ಕುವೆಂಪು ವೃತ್ತದವರೆಗೆ ಕೈಯಲ್ಲಿ ಮೇಣದ ಬತ್ತಿಗಳನ್ನ ಹಿಡಿದು ಶಾಂತಿಯುತ ಮೆರವಣಿಗೆ ನಡೆಸಿದ ಪರಿಸರ ಪ್ರೇಮಿಗಳು ದಸರಾ ಆನೆ ಮಾರ್ತಾಂಡ ಅಗಲಿಕೆಗೆ ಕಂಬನಿ ಮಿಡಿದು ಜೈಕಾರ ಕೂಗಿದ್ರು. ಇಂತಹ ಪ್ರವಾಸಿ ತಾಣಗಳಲ್ಲಿ ವನ್ಯಜೀವಿಗಳ ಹಾವಳಿ ಮತ್ತು ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ವೇಳೆ ಆಗ್ರಹಿಸಿದ್ರು. ಒಟ್ಟಾರೆಯಾಗಿ ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಈ ದುರಂತ ಘಟನೆ ಎಲ್ಲರ ಮನಸ್ಸಿನಲ್ಲಿ ಅಳಿಸಲಾಗದ ನೋವನ್ನ ಉಂಟು ಮಾಡಿದ್ದು, ಇಂತಹ ಅವಘಡಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕೆಂದು ಒತ್ತಾಯ ಮಾಡಿದ್ದಾರೆ. ಈ ಸೃಷ್ಟಿಯಲ್ಲಿ ನಾವು ಬಂದಿರೋದು ಇತ್ತೀಚೆಗೆ ಮನುಷ್ಯ ಅನ್ಸ್ಕೊಳ್ಳೋ ನಾವು ಬರೀ 1,00,000 ವರ್ಷ ಆಯಿತು. ಎಲ್ಲರೂ ನಮ್ಮಿಂದ ಹಳಬರು. ಪ್ರಕೃತಿ ಎಲ್ಲರಿಗಿಂತಲೂ ಹಳೆಯದು. ಈ ಸೃಷ್ಟಿಯಲ್ಲಿ ನಮ್ಮೆಲ್ಲರಿಗೂ ಒಂದು ಮಿತಿ ಇದೆ. ನಾವು ಈಗ ತಾನೇ ಹೇಳ್ತಿದ್ರು ಇದು ಹೊಸ್ದಾಗಿ ಬಂದ್ಬಿಟ್ಟಿದೆ ನೋಡಿ ಹೇಗಿದೆ ಅಂತ. ಈ ಹೊಸದನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲೋ ನಾವು ಈ ಪ್ರಕೃತಿಯ ನಡೆಯನ್ನು ಧಿಕ್ಕರಿಸ್ತಾ ಇದ್ದೀವಿ. ನಮ್ಮ ಮಿತಿ ಮೀರಿ ಬೆಳೀತಾ ಇದ್ದೀವಿ. ನಮ್ಮ ಏನು ನಮಗೆ ಸೇರಿದ್ದೋ ಅದನ್ನು ಬಿಟ್ಟು ಮಿಕ್ಕದ್ದನ್ನು ನಾವು ಆಕ್ರಮಿಸ್ಕೊಳ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ನೆನ್ನೆಯ ಏನು ಒಂದು ದುರಂತ ನಡೆದಿ ಅದು ಮರುಕಳಿಸಬಾರ್ದು ಅಂತ ಹೇಳಿದ್ರೆ ನಾವು ನಮ್ಮ ಮಿತಿ ಅರಿಬೇಕು. ನಾವು ದಾಪುಕಾಲ ಆಗ್ತಾಯಿದೆ, ನಮ್ಮ ಪ್ರಗತಿ ಅಲ್ಲ ಅಂತ ಹೇಳ್ತೀವಲ್ಲ, ಆ ಪ್ರಗತಿಗೂ ಮಿತಿ ಹಾಕಬೇಕು. ಈ ರೀತಿಯ ಒಂದು ಮಿತಿ ಹಾಕದೇ ಹೋದರೆ ಈ ರೀತಿಯ ನಾವು ಘಟನೆಗಳನ್ನು ತಡಿಲಿಕ್ಕಾಗೋದಿಲ್ಲ. ಆ ಒಂದು ಎಚ್ಚರಿಕೆ ನಿನ್ನೆಯ ಘಟನೆ ಆಗಬೇಕು. ಆ ಘಟನೆಯ ಎಚ್ಚರಿಕೆಯನ್ನು ನಾವು ಪಾಲಿಸ್ಕೊಂಡು ಇತರಿಗೂ ಒಂದು ಸಂದೇಶ ಕೊಡಬೇಕು. ಬಿಡದಿಯ ಪ್ರತಿಷ್ಠಿತ ಟೌನ್ಶಿಪ್ ಯೋಜನೆಯ ವಿಚಾರ ಇದೀಗ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸ್ತಾ ಇದ್ದು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಈ ಜಟಾಪಟಿ ಇದೀಗ ತಾರಕಕ್ಕೇರಿದೆ. ಪರಸ್ಪರ ಆರೋಪ ಪ್ರತ್ಯಾರೋಪಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಗ್ರಾಸವಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಈ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈ ಆರೋಪಗಳನ್ನ ಇನ್ನು ಸಾರಸಾಟಗಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಈ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಬಾಹಿರವಾಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಮತ್ತು ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಎಂಬುದು ಪ್ರಮುಖ ಆರೋಪ ಆಗ್ತಾ ಇದೆ. ಮತ್ತೊಂದೆಡೆ ತಮ್ಮ ಮೇಲಿನ ಆರೋಪಗಳನ್ನ ರಾಜಕೀಯ ಪ್ರೇರಿತ ಅಂತ ಡಿಕೆಶಿ ಅವರು ಬಣ್ಣಿಸ್ತಾ ಇರುವ ಅಭಿವೃದ್ಧಿ ಕಾರ್ಯಗಳನ್ನ ತಡೆಯಲು ಇಂತಹ ತಂತ್ರಗಳನ್ನು ಹೆಣಿಲಾಗ್ತಾ ಇದೆ ಎಂದು ತಿರುಗೇಟು ನೀಡಿದ್ದಾರೆ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿವಾದವು ಕೇವಲ ಒಂದು ನಿರ್ಮಾಣ ಯೋಜನೆಗೆ ಸೀಮಿತವಾಗದೆ ರಾಜ್ಯ ರಾಜಕಾರಣದ ಮುಂಚೂಣಿಯಲ್ಲಿರುವ ಇಬ್ಬರು ಪ್ರಭಾವಿ ನಾಯಕರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ. ಈ ವಿವಾದ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಎಂಬುದು ಸದ್ಯ ಕುತೂಹಲ ಮೂಡಿಸ್ತಾ ಇದೆ. ಅಥಾರಿಟಿಗೆ ಸಂಬಂಧಪಟ್ಟಂತ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನ ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನ 3 ದಿನದಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ಮೊದಲನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೇನೆ. ಸೊ 3 ಹಳ್ಳಿ ಪ್ರತ್ಯೇಕವಾದಂತ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತು ನಾನು ಇದನ್ನ ಮುಂದುವರಿಸಬೇಕು ಅಂತ ಹೇಳಿ ರೈತರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೆಚ್ಚಿಗೆ ಪರಿಹಾರನ ಕೊಟ್ಟಿದ್ದೇವೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದು ಬಹಳ ದೊಡ್ಡ ಖುಷಿ ಅಂತಂದ್ರೆ ನಮ್ಮನ್ನ ಬೆಂಗಳೂರು ಅಂತ ನೀವು ಗಮನಿಸ್ತಾ ಇದ್ದೀರಿ. ನಮ್ಮನ್ನು ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ದೀರಿ. ಮೊದಲಿದ್ದಂತ ಬೆಂಗಳೂರು ಜಿಲ್ಲೆನೇ ಉಳಿಸಿದಿರಿ ನೀವು. ಅದಕ್ಕೆ ಅವರೆಲ್ಲರೂ ಕೂಡ ಬಹಳ ಸಂತೋಷ. ಸದರಿ ಶಿಫಾರಸನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 8ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿದ್ದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಇದೆಲ್ಲ ಹೇಳ್ಕೊಂಡು ಹೋಗೋರೆ. ಅಭಿವೃದ್ಧಿ ಹೊಂದಿ ಮಾರಾಟ ಮಾಡಬಹುದಾದ ವಿಸ್ತೀರ್ಣವು ಲಭ್ಯವಾಗಿ ನಿರೀಕ್ಷಿಸಿದ 44.5% ಅಂತ ಹೇಳ್ತಾರೆ. ಭೂ ಮಾಲೀಕರಿಗೆ 9,693 ಚದರ ಅಡಿಗಳ ವಸತಿ ನಿವೇಶನಗಳನ್ನು ಅಥವಾ 8,723 ಚದರ ಅಡಿಗಳ ವಾಣಿಜ್ಯ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡ್ತೀವಿ ಅಂತ. ಇವರು ಈ ಯೋಜನೆ ಮಾಡೋದು ಯಾವಾಗ, ಈ ಪರಿಹಾರ ಇವ್ರು ಕೊಡೋದು ಯಾವಾಗ? ರೈತ ಆಗ ಮತ್ತೆ ಹೋಗ್ಬೇಕು, ಅಲಿಬೇಕು, ಕೈಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಸಾಲ ಮಾಡಿ ಆ ಜಾಗ ತಗೊಳ್ಳೋದಕ್ಕೆ. ನೋಡ್ತಾ ಇಲ್ವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನಾಗ್ತಿದೆ? ಈ ಸ್ಕೀಮ್ನು 2006ರಲ್ಲಿ ಕುಮಾರಸ್ವಾಮಿ ತಂದಿದ್ದ ಸ್ಕೀಮ್ ಇದು. ಪರಿಹಾರದ ಹಣಕ್ಕೆ ಬದಲು
ಡೆವಲಪ್ಮೆಂಟ್ ಆದಮೇಲೆ 40% ರೈತನಿಗೆ ಕೊಡಬೇಕು ಅಂತ ಹೇಳಿ. ಈಗ ನಿಮ್ಮ ಬಿಸ್ನೆಸ್ ಕಾರಿಡಾರು ನಮ್ಮ ಕಾಲದಲ್ಲಿ ನಾವು ಆ್ಯಕ್ಚುಲಿ 300 ಅಡಿನ 300 ಮೀಟ್ರ್ ಅಣ್ಣ ಜವರಾಯಿಗೌಡ್ರೆ ನಿದ್ದೆ ಮಾಡ್ತಿದ್ದೀವಿ 100 ಮೀಟ್ರ್ ಜಾಗ ಬಿಡಬೇಕು ಅಂತ ಹೇಳಿ. ಈಗ ಅದನ್ನು 65 ಮೀಟ್ರಿಗೆ ಇಳಿಸಿದ್ರು. 65 ಮೀಟ್ರಿಗೆ ಇಳಿಸಿ 35 ಮೀಟ್ರ್ ಕೊಡ್ತಾರಂತೆ. ಈಗ ದುಡ್ಡನ್ನ ಕ್ಯಾಶ್ ಕೊಡೋದಿಲ್ಲ, ದುಡ್ಡನ್ನ ರೈತನಿಗೆ ಭೂ ಪರಿಹಾರ ಅಂದರೆ ರೈತನ ಜಮೀನನ್ನೇ ತಗೊಂಡು ರೈತರ ಜಮೀನ ಇದನ್ನು ಕಡಿಮೆ ಮಾಡಿ ಆ ಡೆವಲಪ್ಮೆಂಟಿಗೆ ರೋಡಿಗೆ ಅದ್ರಲ್ಲಿ 35% ಕೊಡ್ತಾರಂತೆ. ಅದಕ್ಕೊಬ್ಬ ಈಗ ಅದೆಂಥದ್ದು ಒಬ್ಬರನ್ನ ಅಧಿಕಾರಿ ಇಟ್ಕೊಂಡು ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಮನೆ ಹಾಳು ಮಾಡಿ ಸರ್ಕಾರದಲ್ಲಿ. ಹಾಂ, ಅತೀಕ ಗೊತ್ತಿಲ್ಲ ಯಾರಮ್ಮ. ಇದು ಪರಿಸ್ಥಿತಿ ಬರ್ತದೆ. ಇಲ್ಲಿ ಮುಖ್ಯಮಂತ್ರಿಗಳಿಗೇನಾಗಿದೆ, ಅಯ್ಯೋ ನನಗೇನಪ್ಪ ನನ್ನ ಚೇರ್ ಉಳ್ಕೊಂಡ್ರೆ ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಹಾಕ್ತೀನಿ ಅಂತಾರೆ. ಈಗ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಚಿನ್ನಗಿರಿ ಕೊಪ್ಪಲು ಗ್ರಾಮದ ಸುತ್ತಮುತ್ತ ಪದೇ ಪದೇ ಕಾಣಿಸಿಕೊಂಡು ಜನರಲ್ಲಿ ತೀವ್ರ ಆತಂಕ ಮೂಡಿಸಿದ್ದ ಚಿರತೆಯೊಂದು ಸೆರೆಯಾಗಿದೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಪದೇ ಪದೇ ದೂರು ನೀಡಿದ್ದು, ಅಂತಿಮವಾಗಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಓಡಾಟವಿದ್ದ ಸ್ಥಳದಲ್ಲಿ ಬೋನನ್ನ ಇರಿಸಿದ್ರು. ನಿನ್ನೆ ರಾತ್ರಿ ಬೋನಿನಲ್ಲಿದ್ದ ನಾಯಿಯನ್ನ ತಿನ್ನಲು ಬಂದ ಚಿರತೆ ಅರಣ್ಯ ಇಲಾಖೆಯ ತಂತ್ರಕ್ಕೆ ಬಲಿಯಾಗಿ ಸೆರೆಯಾಗಿದೆ. ಬೋನ್ನಲ್ಲಿ ಚಿರತೆ ಬಂದಿಯಾದ ವಿಷಯ ತಿಳಿತಾ ಇದ್ದಂತೆ ಸುತ್ತಮುತ್ತಲ ಗ್ರಾಮದ ನೂರಾರು ಜನರು ಅದನ್ನ ಕಣ್ತುಂಬಿಕೊಳ್ಳಲು ಬೋನಿನ ಬಳಿ ಮುಗಿಬಿದ್ದಿದ್ರು. ಸದ್ಯ ಚಿರತೆ ಸೆರೆಯಾಗಿರೋದ್ರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದು ಅರಣ್ಯ ಇಲಾಖೆಯ ಕಾರ್ಯಾಚರಣೆಯನ್ನ ಶ್ಲಾಘಿಸಿದ್ದಾರೆ. ನಾನು ಹೇಳಿ ಒಂದೇ ಇರೋದು 16 ಇದೇ ಓಡಾಡ್ತಾ ಇರೋದು ಎಲ್ಲ ತಾವು. ನಾನು ಹೇಳಿದ್ವು ಹಳೇದಾಗ್ಬಿಟ್ಟದೆ ಅಂತ ಹೇಳಿಲ್ವಾ ಎಲ್ಲ. ಇಲ್ಲಿ ಬರ ಅಲ್ಲೋಳ ಅಲ್ಲಿ ಎಲ್ಲ ಸುಂದರ ದೊಡ್ಡ ಮರಿದು ಮಸಾಲೆ ಹಾಕೋಕೆಲ್ಲ ಐತಿ. ಮಂಡ್ಯ ಜಿಲ್ಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಬೇಲೂರು ಗ್ರಾಮ ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸುವ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾರೆ. ಈ ವೇಳೆ ಕಡತಗಳನ್ನ ನೀಡದ ಕಳ್ಳಾಟವಾಡ್ತಾ ಇದ್ದ ಅಧಿಕಾರಿಗಳ ವರ್ತನೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ ಅವರು ಖಾತೆ ವಿಚಾರದಲ್ಲಿ ಅಕ್ರಮ ಎಸಗಿದವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಸೂಚಿಸಿದ್ದಾರೆ. ಉಪಲೋಕಾಯುಕ್ತರ ಭೇಟಿ ನೀಡ್ತಾ ಇದ್ರು ಗೈರಾದ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಇನ್ನು ಜಿಲ್ಲೆಯ 250ಕ್ಕೂ ಹೆಚ್ಚು ಪ್ರಕರಣಗಳ ಪರಿಶೀಲನೆಗೆ ಮಂಡ್ಯಕ್ಕೆ ಬಂದಿರುವ ಅವರು 40,000ಕ್ಕೂ ಅಧಿಕ ಹಳೆಯ ದೂರುಗಳನ್ನ ಶೀಘ್ರ ವಿಲೇವಾರಿ ಮಾಡುವ ಭರವಸೆ ನೀಡಿದ್ದಾರೆ. ವಿಶೇಷವಾಗಿ ಕಾವೇರಿ ನದಿ ತಟದ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಕಾನೂನು ಸಮರ ಮುಂದುವರಿಸುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇದೀಗ ನಾಗಮಂಗಲದಲ್ಲಿ ಕೇವಲ 238 ಎಕರೆ ಎಂದು ಆರಂಭವಾದ ಭೂ ಕಬಳಿಕೆ ತನಿಖೆ ಇದೀಗ 1000 ಎಕರೆಗೂ ಮೀರುತ್ತಾ ಇರುವುದು ಆಘಾತಕಾರಿ ಸಂಗತಿಯಾಗಿದೆ. ಅಲ್ಲದೆ ಸಾರ್ವಜನಿಕರ ದೂರಿನ ಮೇರೆಗೆ ಭ್ರೂಣ ಹತ್ಯೆ ಪ್ರಕರಣಗಳ ವಿರುದ್ಧವೂ ತನಿಖೆ ಚುರುಕುಗೊಳ್ತಾ ಇರಿಸುವ ಉಪಲೋಕಾಯುಕ್ತರು ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಅಕ್ರಮಗಳಿಗೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಹಳೆ ಸ್ಕೀಮಲ್ಲಿ ಏನೇನು ಕೆಲಸ ಮಾಡಿದ್ರೆ ಎಲ್ಲ ನಿಮ್ಮ ಎಲ್ಲ ಸ್ಟಾಫ್ ಒಂದು ಸಲ ನೋಡ್ತೀನಿ ಮಕ್ಕಳನ್ನ ವಾಟರ್ ಎಲ್ಲಿ ಬಿಡ್ತಾರ ಪಾಕಿಸ್ತಾನಕ್ಕ ಅದೇ ನಮ್ಮ ಗೊತ್ತಿಲ್ಲ. ಇವಾಗ ನಿಮ್ಮ ಇಂಜಿನಿಯರಲ್ಲಿ ಪ್ಲಾನಿಂಗ್ ಇವರಲ್ಲಿ ಡೌನ್ ಪ್ಲಾನಿಂಗ್ ಅವರಲ್ಲಿ ಬಂದಿಲ್ಲ ಅಲ್ಲ. ನಮ್ಮ ಡಿ ಸಿ ಸಾಹೇಬ್ರೆಲ್ಲ ಆಗ್ತಾನೆ ನಿಮಗೆ ಇರಬೇಕು ಅಂತ ಒಂದು ಲೆಟ್ರ್ ಕಳಿಸಿಲ್ಲ ತಾನೆ. ಲೆಟ್ರ್ ಬಂದಿಲ್ಲ ಅವ್ರ ಹೆಸರು ರೇಣುಕಾ ಟ್ರಬ್ ಬ್ಯಾಂಕ್ ಅಥಾರಿಟಿ ಡಿಮ್ಯಾಂಡ್ ಅಪ್ಡೇಟ್ ಇನ್ಸ್ಪೆಕ್ಟರ್ ಆಫ್ ದಿ ಡೈರೆಕ್ಟ್ ಇಶ್ಯೂ ಬೈ ದಿ ಡೆಪ್ಯೂಟಿ ಕಮಿಷನರ್. ಇನ್ನೊಬ್ರು ಯಾರಿಲ್ಲ ಇಂಜಿನಿಯರ್ ಕಾರ್ಪೊರೇಷನ್ ಇಂಜಿನಿಯರ್ ಎಲ್ಲಿ ಎಲ್ಲಿ ಇಂಜಿನಿಯರ್ ಎಲ್ಲಿ AW ಏನು ಅವ್ರ ಹೆಸರು
AW ಹೆಸರೇನ್ರಿ ಏನ್ ಗಾಬ್ರಿ ನೀವು ಮಾಸ್ತಿ ಹೊಡಿತಿದ್ವಿ ನಾವು ಬಂದಿಲ್ಲ ಎಲ್ಲ ಬಂದು ಅವ್ರು ಬರಲೇಬೇಕು ಅವ್ರು ಬಂದರೆ ನೀವು ಇಷ್ಟೆಲ್ಲ ಬಂದು ನೀವು ಏನು ಮಾಡೋದು ವಿಲೇಜ್ ಅಕೌಂಟೆಂಟ್ ಇಲ್ಲ ವಿಲೇಜ್ ಅಕೌಂಟೆಂಟ್ ಹೆಸರೇನು ವಿಲೇಜ್ ಅಕೌಂಟೆಂಟ್ ಯಾರು ಎಲ್ಲಿ ಎಷ್ಟಪ್ಪ ಬಡಾವಣೆ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡ್ರೆ ವಿಲೇಜ್ ಅಕೌಂಟೆಂಟ್ ಅಲ್ಲ ಸಿಟಿದ್ ಬೇಡ ಇಲ್ಲಿಗೆ ವಿಲೇಜ್ ಅಕೌಂಟೆಂಟ್ ಹೆಸರೇನು ಅಣ್ಣ ವಿಲೇಜ್ ಅಕೌಂಟೆಂಟ್ ಹೆಸರೇನು ದೇವಪ್ಪ ದೇವಪ್ಪ ಯಾವತ್ತ ಇಲ್ಲಿ ಬಂದಿದ್ದಾರ ಇಲ್ಲಿ ಬಂದಿದ್ದಾರೆ ವಿಲೇಜ್ ಅಕೌಂಟೆಂಟ್ ದೇವಪ್ಪ ಬರ್ಕು ಅಕೌಂಟ್ ದಿ PDO ಈ ನೆವರ್ ವಿಸಿಟೆಡ್ ದಿ ಆಫೀಸ್ ನೀವು ಡೈರೆಕ್ಟ್ ಕೊಟ್ಟಿರ್ಬೇಕು. ಸಚಿವ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನ ಗೆಲ್ಲಲು ಜೆಡಿಎಸ್ ಭರ್ಜರಿ ಸಿದ್ಧತೆ ನಡೆಸ್ತಾ ಇದ್ದು ಈ ಕ್ಷೇತ್ರ ಇದೀಗ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಪಕ್ಷದ ವರಿಷ್ಠ HD ಕುಮಾರಸ್ವಾಮಿ ಅವರು ಕ್ಷೇತ್ರದ ಮುಖಂಡರೊಂದಿಗೆ ನಡೆಸಿದ ಮಹತ್ವದ ಸಭೆಯಲ್ಲಿ ಟಿಕೆಟ್ ತರುವುದು ನನ್ನ ಜವಾಬ್ದಾರಿ, ಅದನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಎಂದು ಕಾರ್ಯಕರ್ತರಿಗೆ ಕಠಿಣ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಹಿರಿಯೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ಯಾದವ ಸಮುದಾಯದ ಮತಗಳು ನಿರ್ಣಾಯಕವಾಗಿರೋದ್ರಿಂದ ಈ ಸಮುದಾಯಗಳ ಪೈಕಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲು ಜೆಡಿಎಸ್ ತಂತ್ರ ರೂಪಿಸ್ತಾ ಇದೆ. 2023ರ ಚುನಾವಣೆಯ ಫಲಿತಾಂಶಗಳನ್ನ ಗಮನಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಡೆದ ಒಟ್ಟು ಮತಗಳ ಅಂತರವು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯ ಗೆಲುವಿಗೆ ಭದ್ರ ಬುನಾದಿ ಹಾಕಿಕೊಡಲಿದೆ ಎಂಬ ವಿಶ್ವಾಸ ನಾಯಕರಲ್ಲಿ ಮನೆ ಮಾಡಿದೆ. ಇನ್ನು ಬಿಜೆಪಿ ಪಡೆದ 61,728 ಮತಗಳು ಮತ್ತು ಜೆಡಿಎಸ್ ಗಳಿಸಿದ 38,686 ಮತಗಳು ಮೈತ್ರಿಕೂಟದ ಪಾಲಿಗೆ ದೊಡ್ಡ ಬಲವಾಗಿದ್ದು ಹಿರಿಯೂರಲ್ಲಿ ಕೇಸರಿ ಹಾಗೂ ಕುಮಾರಣ್ಣನ ಪಡೆ ತಮ್ಮ ಗೆಲುವಿನ ನಾಗಲೋಟವನ್ನ ಮುಂದುವರಿಸಲು ಉತ್ಸುಕವಾಗಿದೆ. ಇನ್ನು ಈ ಉಪಚುನಾವಣೆಯು ಮೈತ್ರಿಕೂಟದ ಪಾಲಿಗೆ ಪ್ರತಿಷ್ಠೆಯ ವಿಷಯವಾಗಿದ್ದು ಕಾರ್ಯಕರ್ತರು ಗೆಲುವಿಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬುದು ಕೇವಲ ಮೂಢನಂಬಿಕೆಯಾಗಿದ್ದು ಇಂತಹ ಮೌಢ್ಯಗಳಿಗೆ ತಲೆಬಾಗುವ ಅಗತ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಖಡಕ್ ಆಗಿ ತಿಳಿಸಿದ್ದಾರೆ. ಶಿವನ ಸಮುದ್ರದಲ್ಲಿ ಮಾತನಾಡಿದ ಅವರು ಚಾಮರಾಜನಗರವು ಹಿಂದುಳಿದ ಜಿಲ್ಲೆಯಲ್ಲ, ಬದಲಾಗಿ ಇದು ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಮಲೆಮಹದೇಶ್ವರ, ಬಿಳಿಗಿರಿ ರಂಗನಾಥ ಸ್ವಾಮಿ, ಹಿಮವದ್ ಗೋಪಾಲ ಸ್ವಾಮಿ ಸೇರಿದಂತೆ ಅನೇಕ ದೇವತೆಗಳ ನೆಲವೀಡಾಗಿರುವ ಈ ಕ್ಷೇತ್ರವು ದೇವರ ನಾಡಾಗಿದೆ. ಈ ವೇಳೆ ಸರ್ಕಾರದ ಸಾಧನೆಗಳನ್ನ ಹಂಚಿಕೊಂಡ DCM ಅವರು ಚಾಮರಾಜನಗರ ಜಿಲ್ಲೆಯ ಕೈಗಾರಿಕಾ ವಸಾಹತು ವಿಸ್ತರಣೆಯಲ್ಲಿದ್ದ ಅಡೆತಡೆಗಳನ್ನು ಯಶಸ್ವಿಯಾಗಿ ನಿವಾರಿಸಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಸಂತ್ರಸ್ತರಾದ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೀಡುವ ಮೂಲಕ ಸರ್ಕಾರ ನೀಡಿದ ಭರವಸೆಯನ್ನ ಈಡೇರಿಸಿದ್ದು, ಈ ಕುಟುಂಬಗಳಿಗೆ ಉದ್ಯೋಗ ಪತ್ರ ನೀಡಿದ್ದು ನನ್ನ ಜೀವನದ ಅತ್ಯಂತ ಸಂತೋಷದಾಯಕ ದಿನಗಳಲ್ಲಿ ಒಂದಾಗಿದೆ ಅಂತ ತಿಳಿಸಿದ್ದಾರೆ. ಕರ್ನಾಟಕದ ಈ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಈ ಒಂದು ಐತಿಹಾಸಿಕವಾದಂತ ಜಿಲ್ಲೆ, ಧಾರ್ಮಿಕ ವನ್ಯ ಪ್ರದೇಶದಲ್ಲಿ ಅಡಗಿರಂತ ಇದೊಂದು ಪುಣ್ಯ ಭೂಮಿ. ಮೊದಲಿಂದ ಕೂಡ ಈ ಜಿಲ್ಲೆಗೆ ಯಾರು ಭೇಟಿ ಕೊಟ್ರೆ ರಾಜಕಾರಣದಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಅನ್ನೋದು ಮಾತಿದೆ. ಇದೆಲ್ಲ ಮೌಢ್ಯ ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇವತ್ತು ಮಲೆಮಹದೇಶ್ವರ, ಈ ಮಧ್ಯರಂಗ, ದಪ್ಪಾಜಿ, ಬಿಳಿರಂಗೇನಕೆಟ್ಟ, ಗೋಪಾಲ ಸ್ವಾಮಿ, ಇವೆಲ್ಲ ಈ ಪುಣ್ಯಕ್ಷೇತ್ರಗಳು. ಆಮೇಲೆ ಚಾಮುಂಡೇಶ್ವರ, ಇವೆಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ಜನ ನಡ್ಕೊಂಡು ಅವ್ರದ ಆಸೆ ಆಕಾಂಕ್ಷೆಗಳನ್ನ, ನೆಮ್ಮದಿಯನ್ನ ತೀರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಶ್ರೀರಂಗಪಟ್ಟಣ, ಮಧ್ಯರಂಗ, ಅಂತರಂಗ ಈ ಮೂರು ಕಡೆ ಕೂಡ ಬೆಳಗ್ಗೆಯಿಂದ ಹೊತ್ತು ಮುಳುಗಿ ಒಳಗಡೆ ಮೂರನ್ನ ಪ್ರವಾಸ ಮಾಡಂತ ಒಂದು ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕೆಲಸ ನಮ್ಮ ಸರ್ಕಾರದ ಜೊತೆಯಲ್ಲಿ ಖಾಸಗಿ ಒಬ್ಬ ಸ್ನೇಹಿತರು ಮಹೇಶ್ ರೆಡ್ಡಿ ಅವರು ಕೆಲವು ನಿರ್ವಹಿಸಿದ್ದಾರೆ. ನಾನು, ಜಿಲ್ಲಾ ಮಂತ್ರಿಗಳು, ಧಾರ್ಮಿಕ ಮಂತ್ರಿಗಳು, ನಮ್ಮೆಲ್ಲ ಶಾಸಕರು
ನಾವೆಲ್ಲ ಬಂದು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಇವತ್ತು ಕ್ಯಾಬಿನೆಟ್ಟು ಇದೆ. ಆದರೂ ಕೂಡ ಇವತ್ತು ಜನರ ನೆಮ್ಮದಿಗೆ ನಾನಾಗಲೇ ಹೇಳ್ದಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಅದರಿಂದ ಈ ಪುಣ್ಯಕ್ಷೇತ್ರ ಯಾತ್ರಿಕರಿಗೆ ಬಹಳ ಪ್ರಸಿದ್ಧವಾದ್ದು. ಈ ಜಾಗದಲ್ಲಿ ತಮ್ಗೆ ಗೊತ್ತಿದೆ, ಗಗನ್ ಚುಕ್ಕಿ ಬರನ್ ಚುಕ್ಕಿ ಇದು ನಾವು ಯಾರು ಸೃಷ್ಟಿ ಮಾಡಿದಲ್ಲ, ಇದು ಪ್ರಕೃತಿಯ ಒಂದು ದೊಡ್ಡ ಕೊಡುಗೆ. ಮೈಸೂರು ನಗರದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಸಂಸ್ಕೃತ ಪಾಠಶಾಲೆಯು ಇದೀಗ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸ್ತಾ ಇದೆ. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆದ ದುರಂತವನ್ನ ನೆನಪಿಸುವಂತೆ ಈ ಶಾಲೆಯ ಶತಮಾನಗಳ ಇತಿಹಾಸವಿರುವ ಕಾಂಪೌಂಡ್ ಗೋಡೆ ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಹಂತದಲ್ಲಿದೆ. ನಿರ್ವಹಣೆಯ ಕೊರತೆಯಿಂದಾಗಿ ಶಿಥಿಲಗೊಂಡಿರುವ ಈ ಕಾಂಪೌಂಡ್ ಬರ್ಮೆಯ ರಸ್ತೆಗೆ ಹೊಂದಿಕೊಂಡಿದ್ದು ಇದರ ಬದಿಯಲ್ಲೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಮತ್ತು ನೂರಾರು ವಾಹನಗಳು ಸದಾ ಓಡಾಡ್ತಾ ಇರುತ್ತವೆ. ಕಳೆದೆರಡು ದಿನಗಳ ಹಿಂದೆ ಸುರಿದ ಮಳೆಯಿಂದಾಗಿ ಕಾಂಪೌಂಡ್ನ ತಳಹದಿಯೇ ಕುಸಿದಿದ್ದು ಬೃಹತ್ ಗೋಡೆಯು ಅಪಾಯಕಾರಿಯಾಗಿ ಬಾಗಿ ನಿಂತಿದೆ. ಯಾವ ಕ್ಷಣದಲ್ಲಿ ಈ ಗೋಡೆ ಯಾರ ಮೇಲೆ ಕುಸಿದು ಬೀಳುತ್ತದೋ ಎಂಬ ಭೀತಿಯಲ್ಲಿ ಇಲ್ಲಿನ ಜನರು ದಿನ ಓಡಾಡ್ತಾ ಇದ್ದಾರೆ. ಯಾವುದೇ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಈ ಶಿಥಿಲಗೊಂಡ ಕಾಂಪೌಂಡ್ ಅನ್ನ ದುರಸ್ತಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅಥವಾ ಅತ್ಯಂತ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಹೋದ್ರೆ ಮುಂದಾಗುವ ಅನಾಹುತಗಳಿಗೆ ಯಾರು ಜವಾಬ್ದಾರಿ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಬೋರಿಂಗ್ ಆಸ್ಪತ್ರೆ ಒಂದೇ ಅಲ್ಲ, ಮೈಸೂರಲ್ಲೂ ಈಗಾಗಲೇ ನ್ಯಾನ್ಸ್ಟೋನ್ ಬಿಲ್ಡಿಂಗಲ್ಲೂ ಕಳೆದ ಹಲವಾರು ವರ್ಷಗಳ ಹಿಂದೆ ಸಾವಾದಂಥದ್ದು ಮೈಸೂರು ನಗರದ ಜನತೆ ನೋಡಿರೋಂಥದ್ದು. ಮುಂಜಾಗ್ರತೆ ಕ್ರಮವಾಗಿ ಜಿಲ್ಲಾಡಳಿತ, ನಗರ ಪಾಲಿಕೆ ಮತ್ತು ಸಂಸ್ಕೃತ ಪಾಠಶಾಲೆ ತಮ್ಮ ಎಚ್ಚರಿಕೆ ವಹಿಸಬೇಕಾದಂಥದ್ದು ಎಲ್ಲೋ ಒಂದು ಕಡೆ ದಿವ್ಯ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇರೋಂಥದ್ದು. ಇದು ಒಂದು ಪಾರಂಪರಿಕ ಕಟ್ಟಡದ ಹಿನ್ನೆಲೆ ಉಳ್ಳಂಥ ಕಾಂಪೌಂಡ್ ಇದು. ಈಗಾಗಲೇ ಇಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡೋಂಥದ್ದು, ಹಲವಾರು ವೆಹಿಕಲ್ಗಳು ನಿಲ್ಲಿಸೋಂಥದ್ದು, ಸಾರ್ವಜನಿಕರು ಅಕ್ಕಪಕ್ಕದಲ್ಲೇ ಕೆಲಸ ನಿರ್ವಹಿಸೋಂಥದ್ದು ದಿನ ಪ್ರತಿದಿನ ನಡೀತಾ ಇದೆ. ಈಗಾಗಲೇ ಅರ್ಧ ಗೋಡೆ ಕುಸಿತ ಆಗಿದೆ. ಒಂದು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಅನಾಹುತ ಆದರೆ ಇಲ್ಲ ಸಾವು ನೋವು ಸಂಭವಿಸೋಕ್ಕಿಂತ ಮುಂಚೆ ಪಾಠಶಾಲೆಯವರು ಜವಾಬ್ದಾರಿಯುತವಾಗಿ ಕಾಂಪೌಂಡ್ನ ಮರು ನಿರ್ಮಾಣ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ನಗರ ಪಾಲಿಕೆ, ಜಿಲ್ಲಾಡಳಿತ ಎಚ್ಚರಿಕೆ ಕ್ರಮವನ್ನು ವಹಿಸೋ ಮೂಲಕ ಸಾರ್ವಜನಿಕರ ಯಾವುದೇ ಅನಾಹುತವನ್ನು ತಡೆಗಟ್ಟೋ ನಿಟ್ಟಿನಲ್ಲಾದರೂ ಕ್ರಮ ಜರುಗಿಸುವಂಥದ್ದು ಆಗಬೇಕು. ಆ ಮೂಲಕ ಸಾರ್ವಜನಿಕರ ಪ್ರಾಣ ರಕ್ಷಣೆ ಮಾಡೋ ಜೊತೆಗೆ ಜಿಲ್ಲಾಡಳಿತ ಇದೇ ರೀತಿ ಇರೋವಂಥ ಮೈಸೂರು ನಗರದಲ್ಲಿ ಹಲವಾರು ಕಟ್ಟಡಗಳನ್ನ ಗುರುತಿಸಿ ಈಗಲೇ ಮುಂಜಾಗ್ರತೆ ಕ್ರಮವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತೀನಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.